ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. 2024 IPL ಸರಾಸರಿ ಮುಗಿದಿದೆ. ನೆನ್ನೆ ಅಷ್ಟೇ ಫೈನಲಲ್ಲಿ ಇದ್ದಂಥ KKR ಮತ್ತು ಸನ್ರೈಸರ್ಸ್ ರಣರೋಚಕ ಪಂದ್ಯದಲ್ಲಿ KKR ಅವರು ಅದ್ಭುತವಾದ ಜಯವನ್ನು ಸಾಧಿಸಿದ್ದಾರೆ. ಕೇವಲ 113ಕ್ಕೆ ಆಲ್ಔಟ್ ಆದ SRH 10.3 ಬಾಲ್ಗಳಲ್ಲಿ KKR 114 ರನ್ಗಳನ್ನು ಹೊಡೆದು SRHನ ಮನೆಗೆ ಕಳಿಸಿದೆ. ಸತತ 3 ಬಾರಿ ಕಪ್ಪೆದ್ದಿದ್ದ KKR 2012, 2014, 10 ವರ್ಷದ ಬಳಿಕ 2024 ಅಂದರೆ ನಿನ್ನೆ ಕಪ್ಪೆತ್ತಿದ್ದಾರೆ. ಅವರ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ ವೀಕ್ಷಕರೇ. 5 ಓವರ್ಗೆ 110, 115 ಹೊಡಿತಿದ್ದಂಥ ತಂಡ ಅದು. ಆದರೆ ನಿನ್ನೆ ಏನಾಯ್ತೋ ಗೊತ್ತಿಲ್ಲ, ರಸಲ್ ಮತ್ತು ಸ್ಟಾರ್ಕ್ ಬಿಗಿ ಬಾಲಿಂಗ್ ದಾಳಿಗೆ SRH ವಿಕೆಟ್ಸ್ಗಳ ಪತನವಾಯಿತು. ಆದರೂ ಪರವಾಗಿಲ್ಲ ಅಂತ ಚೇಸ್ ಮಾಡಿದರು ವೀಕ್ಷಕರ. ಬಾಲಿಂಗ್ನಲ್ಲಿ ಚೇಸ್ ಮಾಡಿದರು. ಆರಂಭಿಕ ಆತಂಕ ಸಹ ಕೊಟ್ಟಿದ್ದರು KKRಗೆ. ಸುನಿಲ್ ನಾರಾಯಣ್ ಅವ್ರಿಗೆ 2 ಬಾಲ್ಗೆ 6 ರನ್ ಹೊಡೆದಂಥ ಸುನಿಲ್ ನಾರಾಯಣ್ ಮೊದಲನೇ ವಿಕೆಟ್ ಆಯಿತು. ಆಮೇಲೆ ವೆಂಕಟೇಶ್ ಅಯ್ಯರ್ ಅದ್ಭುತವಾದಂಥ ಆಟ ಆಡಿದರು ವೀಕ್ಷಕರ. ರೋಚಕ ಫೈನಲ್ ಪಂದ್ಯದಲ್ಲಿ ಅದ್ಭುತ ಆಟವಾಡಿ KKRನ ಗೆಲುವಿನತ್ತ ಕರೆದುಕೊಂಡು ಹೋದರು ವೀಕ್ಷಕರ. ಮೊದಲ ಬಾರಿಗೆ ಕಪ್ಪೆತ್ತದ್ದಂಥ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವ್ರು ಖುಷಿ ನೋಡಬೇಕಾಯ್ತು ವೀಕ್ಷಕರ. ಇನ್ನು ಮತ್ತೊಂದು ಕಡೆ ನೋಡೋದಾದರೆ ವೀಕ್ಷಕರೇ, ನಮ್ಮ ಕಿಂಗ್ ಕೊಹ್ಲಿ ಅವರ ಆರೆಂಜ್ ಕ್ಯಾಪ್ ಅದರ ಪ್ರಶಸ್ತಿ ಕೂಡ ಶ್ರೇಯಸ್ ಅಯ್ಯರ್ ಅವರೇ ತಗೊಂಡಿದ್ದಾರೆ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಇಲ್ಲದೇ ಇರೋಂಥ ಕಾರಣ ಅದರ ಪ್ರಶಸ್ತಿ ಕೂಡ ಏನಾದರೂ ಟ್ರೋಫಿ ಬರುತ್ತಲ್ಲ, ಆರೆಂಜ್ ಕ್ಯಾಪ್ ಟ್ರೋಫಿ ಮತ್ತು 10 ಲಕ್ಷ ಬಹುಮಾನ ಕೊಟ್ಟಿದ್ದಾರೆ ವೀಕ್ಷಕರೇ ನಮ್ಮ ಕಿಂಗ್ ಕೊಹ್ಲಿ ಅವರಿಗೆ. ಸಾಕದು, ನಮ್ಮ RCB ಅವರಿಗೆ ಅದೊಂದಿದ್ರೆ ಸಾಕು, ಏನಾದರೂ ಒಂದು ಸಾಕು ವೀಕ್ಷಕರೇ. ಹೆಮ್ಮೆಯಿಂದ ಹೇಳ್ಕೊತೀವಿ, ಆರೆಂಜ್ ಕ್ಯಾಪ್ ಕಿಂಗ್ ಕೊಹ್ಲಿ ಹತ್ರ ಇದೆ ಅಂತ. ಅವ್ರಿಗೆ ಕಪ್ ಗೆಲ್ತಾರೋ ಬಿಡ್ತಾರೋ. ಆದರೆ ದುಃಖಕರ ವಿಷಯ ಏನಪ್ಪ ಅಂದರೆ ವೀಕ್ಷಕರೇ, RR ನಮ್ಮ ಮೇಲೆ ಗೆದ್ದರು, ಏಕೆ SRH ಅವ್ರ ಮೇಲೆ ಗೆಲ್ಲಕ್ಕಾಗಲಿಲ್ಲ. ಫಸ್ಟು ಸೆಕೆಂಡಲ್ಲಿ ಇದ್ದಂಥ ಟೇಬಲಲ್ಲಿ ಸೆಕೆಂಡಲ್ಲಿ ಇದ್ದಂಥ KKR ಮತ್ತು SRH ಪಂದ್ಯವಾಡಿ KKR ಫೈನಲಿಗೆ ಬಂತು. ತಿರ್ಗಾ ಫೈನಲಲ್ಲೂ ಸಹ ಅವರೇ ತಿರ್ಗಾ ಆಡ್ತಾರೆ. ಯಾಕೆ ನಮ್ಮ ಬೆಂಗಳೂರಿಗೆ ಒಂದು ಚಾನ್ಸ್ ಕೊಡ್ಬೋದಾಗಿತ್ತಲ್ಲ ವೀಕ್ಷಕರೇ. RR ಅವರು ಅಲ್ಲೋಗಿ SRH ಮೇಲೆ ಸೋಲೋವಂಥದ್ದೇನಿತ್ತು. ನಾವು ಆಲ್ರೆಡಿ ಒಂದು ಮ್ಯಾಚ್ ಹೊಡ್ತಿದ್ದು, ಸೇಡಿಗೆ ಸೇಡು ತೀರಿಸ್ಕೊಡ್ತು SRH ಮೇಲೆ. ಈ ಮ್ಯಾಚ್ ಹೊಡಿತಿದ್ದು ಬಿಟ್ಟಿದ್ದಿದ್ರೆ SRH ಮೇಲೆ ಕ್ವಾಲಿಫೈಲು ಹೊಡಿತಿದ್ದು. ಪ್ಯಾಟ್ ಕಮಿನ್ಸ್ ಸಹ ಹೇಳಿದರು, RCB ಅವ್ರು ಗೆದ್ದು ಬರಲಿ, ನಾವು ರಿವೆಂಜ್ ತೊಗೊತೀವಿ ಅಂತ. ಇಲ್ಲಿ ಸ್ವಾಮಿ, ನಮಗೆ ಎಲ್ಲೇ ಇರಲ್ಲ, ನೀವು ರಿವೆಂಜ್ ತೊಗೊಳಕ್ಕೆ. ಮತ್ತೊಂದು ಏನಪ್ಪ ಅಂದರೆ ವೀಕ್ಷಕರ, ಇವತ್ತು ತುಂಬ ಅದ್ಭುತವಾಗಿ ಹೋಟೆಲ್ಗಳಲ್ಲಿ ಪ್ರದರ್ಶನ, ತುಂಬ ಖುಷಿಯಿಂದ ಪಾರ್ಟಿ ಮಾಡ್ತಾ ಇರ್ತಾರೆ KKR ಅವರು. 2 ದಿನ ಕಾಲ ಅವರ ಸಂಭ್ರಮ ಹಿಡಿಯೋಕ್ಕಾಗ. ನನ್ನೆ ಚೆನ್ನೈಯಲ್ಲಿ ನಡೆದಿದ್ದಂಥ ಪಂದ್ಯ, ಕೋಲ್ಕತ್ತಾದಲ್ಲಿ ಸಂಭ್ರಮ ಆಚರಣೆ, ಪಟಾಕಿಗಳ ಸದ್ದು, ರೋಚಕದಿಂದ ಗೆದ್ದ KKRಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿ. ವಾಸ್ತವದ ಸುದ್ದಿಗಾಗಿ ನೋಡ್ತಾರೆ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.